ನಟಿ ರಮ್ಯಾ ಹಾಗೂ ನಟ ದರ್ಶನ್ ಅಭಿಮಾನಿಗಳ ಸಮರ ತಾರಕಕ್ಕೇರಿದೆ. ದಿ ಗ್ಯಾಂಗ್ ವಿರುದ್ಧ ರಮ್ಯಾ ದೂರು ಕೊಟ್ಟು ಬಂದಿದ್ರು. ಇದೀಗ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದವರಿಗೆ ಶಾಕ್ ಕೊಡೋ ಕೆಲಸ ಆರಂಭ ಆಗಿದೆ. ನಟಿ ರಮ್ಯಾಗೆ ಡಿ ಗ್ಯಾಂಗ್ ಅಶ್ಲೀಲ ಮೆಸೇಜ್. ಕೊನೆಗೂ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್. ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು. ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸೈಬರ್ ಠಾಣೆಗೆ ಹೋಗಿ 43 ಅಕೌಂಟ್ಗಳ ವಿರುದ್ಧ ದೂರು ಕೊಟ್ಟಿದ್ರು. ಸದ್ಯ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಇದು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಅವರು ಸೊ ಸದ್ಯಕ್ಕೆ 2 ಅರೆಸ್ಟ್ ಇರಲಿಲ್ಲ. ಇನ್ನು 11 ಜನದ್ದು ಪ್ರತ್ಯೇಕ ಅಂದ್ರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಮಗೆ. ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ವೆರಿಫೈ. ರಮ್ಯಾ ದೂರಿನ ಅನ್ವಯ ಸಿಸಿಬಿ ಅವರು ಹಲವರನ್ನ ಗುರುತಿಸಿದ್ದಾರೆ. ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದ್ದು ತನಿಖೆ ನಡೀತಾ ಇದೆ. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಅವರನ್ನ ಬಿಡಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಕ್ಕೆ ರಮ್ಯಾ ವಿರುದ್ಧ ಡಿ ಗ್ಯಾಂಗ್ ಸುಖಾಸುಮ್ಮನೆ ಕಾಮೆಂಟ್ ಮಾಡಿತ್ತು. ಆ ತಪ್ಪಿಗೆ ಶಿಕ್ಷೆಯಾಗುವ ಕಾಲ ಸಮೀಪಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟಿ ರಮ್ಯಾ ಹಾಗೂ ನಟ ದರ್ಶನ್ ಅಭಿಮಾನಿಗಳ ಸಮರ ತಾರಕಕ್ಕೇರಿದೆ. ದಿ ಗ್ಯಾಂಗ್ ವಿರುದ್ಧ ರಮ್ಯಾ ದೂರು ಕೊಟ್ಟು ಬಂದಿದ್ರು. ಇದೀಗ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದವರಿಗೆ ಶಾಕ್ ಕೊಡೋ ಕೆಲಸ ಆರಂಭ ಆಗಿದೆ. ನಟಿ ರಮ್ಯಾಗೆ ಡಿ ಗ್ಯಾಂಗ್ ಅಶ್ಲೀಲ ಮೆಸೇಜ್. ಕೊನೆಗೂ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್. ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು. ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸೈಬರ್ ಠಾಣೆಗೆ ಹೋಗಿ 43 ಅಕೌಂಟ್ಗಳ ವಿರುದ್ಧ ದೂರು ಕೊಟ್ಟಿದ್ರು. ಸದ್ಯ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಇದು ಮಾಡಿದ್ರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಅವರು ಸೊ ಸದ್ಯಕ್ಕೆ 2 ಅರೆಸ್ಟ್ ಇರಲಿಲ್ಲ. ಇನ್ನು 11 ಜನದ್ದು ಪ್ರತ್ಯೇಕ ಅಂದ್ರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಮಗೆ. ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ವೆರಿಫೈ. ರಮ್ಯಾ ದೂರಿನ ಅನ್ವಯ ಸಿಸಿಬಿ ಅವರು ಹಲವರನ್ನ ಗುರುತಿಸಿದ್ದಾರೆ. ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದ್ದು ತನಿಖೆ ನಡೀತಾ ಇದೆ. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಅವರನ್ನ ಬಿಡಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಕ್ಕೆ ರಮ್ಯಾ ವಿರುದ್ಧ ಡಿ ಗ್ಯಾಂಗ್ ಸುಖಾಸುಮ್ಮನೆ ಕಾಮೆಂಟ್ ಮಾಡಿತ್ತು. ಆ ತಪ್ಪಿಗೆ ಶಿಕ್ಷೆಯಾಗುವ ಕಾಲ ಸಮೀಪಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟಿ ರಮ್ಯಾ ಹಾಗೂ ನಟ ದರ್ಶನ್ ಅಭಿಮಾನಿಗಳ ಸಮರ ತಾರಕಕ್ಕೇರಿದೆ. ದಿ ಗ್ಯಾಂಗ್ ವಿರುದ್ಧ ರಮ್ಯಾ ದೂರು ಕೊಟ್ಟು ಬಂದಿದ್ರು. ಇದೀಗ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದವರಿಗೆ ಶಾಕ್ ಕೊಡೋ ಕೆಲಸ ಆರಂಭ ಆಗಿದೆ. ನಟಿ ರಮ್ಯಾಗೆ ಡಿ ಗ್ಯಾಂಗ್ ಅಶ್ಲೀಲ ಮೆಸೇಜ್. ಕೊನೆಗೂ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್.
ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು. ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸೈಬರ್ ಠಾಣೆಗೆ ಹೋಗಿ 43 ಅಕೌಂಟ್ಗಳ ವಿರುದ್ಧ ದೂರು ಕೊಟ್ಟಿದ್ರು. ಸದ್ಯ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ, ಯಾರ್ಯಾರು ಇದು ಮಾಡಿದ್ರು. ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಅವರು ಸೊ ಸದ್ಯಕ್ಕೆ 2 ಅರೆಸ್ಟ್ ಆಗಿದ್ದಾರೆ. ಇನ್ನೂ 11 ಜನದ್ದು ಪ್ರತ್ಯೇಕ ಅಂದ್ರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಮಗೆ. ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ವೆರಿಫೈ. ರಮ್ಯಾ ದೂರಿನ ಅನ್ವಯ ಸಿಸಿಬಿ ಅವರು ಹಲವರನ್ನ ಗುರುತಿಸಿದ್ದಾರೆ. ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದ್ದು ತನಿಖೆ ನಡೀತಾ ಇದೆ. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಅವರನ್ನ ಬಿಡಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಕ್ಕೆ ರಮ್ಯಾ ವಿರುದ್ಧ ಡಿ ಗ್ಯಾಂಗ್ ಸುಖಾಸುಮ್ಮನೆ ಕಾಮೆಂಟ್ ಮಾಡಿತ್ತು. ಆ ತಪ್ಪಿಗೆ ಶಿಕ್ಷೆಯಾಗುವ ಕಾಲ ಸಮೀಪಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಟಿ ರಮ್ಯಾ ಹಾಗೂ ನಟ ದರ್ಶನ್ ಅಭಿಮಾನಿಗಳ ಸಮರ ತಾರಕಕ್ಕೇರಿದೆ. ದಿ ಗ್ಯಾಂಗ್ ವಿರುದ್ಧ ರಮ್ಯಾ ದೂರು ಕೊಟ್ಟು ಬಂದಿದ್ರು. ಇದೀಗ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದವರಿಗೆ ಶಾಕ್ ಕೊಡೋ ಕೆಲಸ ಆರಂಭ ಆಗಿದೆ. ನಟಿ ರಮ್ಯಾಗೆ ಡಿ ಗ್ಯಾಂಗ್ ಅಶ್ಲೀಲ ಮೆಸೇಜ್. ಕೊನೆಗೂ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್. ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶಗಳು ಬಂದಿದ್ವು. ಅವರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಂತ ಹೇಳಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸೈಬರ್ ಠಾಣೆಗೆ ಹೋಗಿ 43 ಅಕೌಂಟ್ಗಳ ವಿರುದ್ಧ ದೂರು ಕೊಟ್ಟಿದ್ರು. ಸದ್ಯ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ, ಯಾರ್ಯಾರು ಇದು ಮಾಡಿದ್ರು. ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವರದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ಅವರು ಸೊ ಸದ್ಯಕ್ಕೆ 2 ಅರೆಸ್ಟ್ ಆಗಿದ್ದಾರೆ. ಇನ್ನೂ 11 ಜನದ್ದು ಪ್ರತ್ಯೇಕ ಅಂದ್ರೆ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ ನಮಗೆ. ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ವೆರಿಫೈ. ರಮ್ಯಾ ದೂರಿನ ಅನ್ವಯ ಸಿಸಿಬಿ ಅವರು ಹಲವರನ್ನ ಗುರುತಿಸಿದ್ದಾರೆ. ಕೆಲವರ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದೇವೆ. ಇನ್ನೂ 11 ಜನರ ಮಾಹಿತಿ ಸಿಕ್ಕಿದ್ದು ತನಿಖೆ ನಡೀತಾ ಇದೆ. ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೋ ಅವರನ್ನ ಬಿಡಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಕ್ಕೆ ರಮ್ಯಾ ವಿರುದ್ಧ ಡಿ ಗ್ಯಾಂಗ್ ಸುಖಾಸುಮ್ಮನೆ ಕಾಮೆಂಟ್ ಮಾಡಿತ್ತು. ಆ ತಪ್ಪಿಗೆ ಶಿಕ್ಷೆಯಾಗುವ ಕಾಲ ಸಮೀಪಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.